ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವೀಡಿಯೋಸಲ್ಲಿ ತಿಳಿಸಿದಂಥ ಮಾಹಿತಿ ಎಲ್ಲ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಈಗ ನಾವು ಏನೇ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೂ ಒಂದು ಫಾಸ್ಟ್ ರಿಸಲ್ಟ್ ಬೇಕಾದರೆ ಯಾವ ರೀತಿ ನಾವು ಆ ಒಂದು ಕ್ಲೆನ್ಸಿಂಗನ್ನು ಮಾಡಿಕೊಂಡು ನಾವು ನಮ್ಮ ಮ್ಯಾನಿಫೆಸ್ಟೇಷನನ್ನು ಫಾಸ್ಟ್ ಮಾಡ್ಕೋಬೋದು ಅದ್ರ ಬಗ್ಗೆ ತಿಳಿಸಿದ್ದೆ. 3C ಬಗ್ಗೆ ತಿಳಿಸಿದ್ದೆ. ಯಾರಾದರೂ ಮಿಸ್ ಆಗಿದರೆ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಕಂಪೇರಿಂಗ್, ಕಂಪ್ಲೇನಿಂಗ್ ಮತ್ತು ಕ್ರಿಟಿಸೈಸಿಂಗ್, ಆ 3C ಬಗ್ಗೆ ತಿಳಿಸಿದ್ದೆ. ಸೊ ಆ 3Cಯನ್ನು ನಮ್ಮ ಜೀವನದಿಂದ ಹೇಗೆ ತೆಗಿಬೇಕು, ಅದನ್ನು ಕಟ್ ಮಾಡಿದ್ರೆ ಸೊ ಎಲ್ಲ ಒಂದು ಪಾಸಿಟಿವಿಟಿ ನಾವು ಅಟ್ರ್ಯಾಕ್ಟ್ ಮಾಡ್ಬೋದು, ಅದ್ರ ಬಗ್ಗೆ ತಿಳಿಸಿದ್ದೆ. ಇವತ್ತು 3A ಬಗ್ಗೆ ತಿಳಿಸ್ತೀನಿ. 3A, ಈ 3A ನೀವು ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದೀರಾ ಅದನ್ನು ನಿಮಗೆ 10ರಷ್ಟು ಫಾಸ್ಟಾಗಿ 10x ಸ್ಪೀಡಲ್ಲಿ ನಿಮಗೆ ಬೇಗ ರಿಸಲ್ಟನ್ನು ತಂದುಕೊಡೋಂಥ ಒಂದು ಮ್ಯಾಜಿಕ್ಕನ್ನು ಮಾಡುತ್ತೆ ಈ 3A. ಏನದು 3A ಅಂತಂದರೆ, ಫಸ್ಟ್ ಅಲೈನ್ಮೆಂಟ್. ಅಂದರೆ ನಿಮಗೆ ಏನು ಬೇಕು ಅನ್ನುವಂಥ ವಸ್ತು ಇರ್ಬೋದು, ಯಾವುದೇ ಒಂದು ವಿಚಾರ ಇರ್ಬೋದು, ಅದರದ್ದೇ ಆದಂಥ ಫ್ರೀಕ್ವೆನ್ಸಿ ಇರುತ್ತೆ ಮತ್ತು ನಿಮ್ಮದೊಂದು ಫ್ರೀಕ್ವೆನ್ಸಿ ಇರುತ್ತೆ. ಆ ಎರಡೂ ಫ್ರೀಕ್ವೆನ್ಸಿಯನ್ನು ಮ್ಯಾಚ್ ಮಾಡೋದು ಅಲೈನ್ಮೆಂಟ್. ಸೊ ಅಲೈನ್ಮೆಂಟ್ ಅಂದರೆ ಒಂದು ಟ್ರ್ಯಾಕ್, ಒಂದು ಬ್ರಿಡ್ಜ್, ನಿಮ್ಮನ್ನು ಆ ಒಂದು ಲೆವೆಲ್ಗೆ ತಲುಪಿಸುವಂಥ ಒಂದು ಬ್ರಿಡ್ಜ್ ಅಂತ ಅಂದ್ಕೊಳ್ಳಿ. ಅದು ಅಲೈನ್ ಆಗುವಂಥದ್ದು. ಸೆಕೆಂಡ್ A ಏನು ಅಂತಂದರೆ ಅಫರ್ಮೇಷನ್. ಅಂದರೆ ಅಫರ್ಮ್ ಮಾಡ್ತಾ ಇರಬೇಕು. ನಿಮಗೇನು ಬೇಕು ಅನ್ನೋದ್ರ ಬಗ್ಗೆ ಅದನ್ನೇ ಒಂದು ಮಂತ್ರದ ಹಾಗೆ ನೀವು ಅಫರ್ಮ್ ಮಾಡ್ತಾ ಇರಬೇಕು. ಅಂದರೆ ನಿಮ್ಮ ಎನರ್ಜಿ ಎಲ್ಲಿ ಹೋಗುತ್ತೆ, ಸೊ ನಿಮ್ಮ ಆಲೋಚನೆಗಳು ಎಲ್ಲಿ ಹೋಗುತ್ತೆ ಅಲ್ಲಿ ನಿಮ್ಮ ಎನರ್ಜಿ ಫ್ಲೋ ಆಗುತ್ತೆ. ಸೊ ಆ ಎನರ್ಜಿ ಎಲ್ಲಿ ನೀವು ಖರ್ಚು ಮಾಡ್ತಾ ಇದ್ದೀರಾ, ಒಳ್ಳೆಯದಕ್ಕೆ ಖರ್ಚು ಮಾಡ್ತಾ ಇದ್ದೀರಾ, ನಿಮಗೇನು ಬೇಕು ಅನ್ನೋದನ್ನು ಪಡ್ಕೊಳ್ಳೋದಕ್ಕೆ ಖರ್ಚು ಮಾಡ್ತಾ ಇದ್ದೀರಾ ಅಂತಂದಾಗ ಖಂಡಿತ ಅದು ಕೂಡ ನಿಮಗೆ ಫಾಸ್ಟ್ ರಿಸಲ್ಟನ್ನು ಕೊಡುತ್ತೆ. ಅಂದರೆ ಫಸ್ಟ್ A ಏನಾಯಿತು, ಅಲೈನ್ ಆಗೋವಂಥದ್ದು, ಸೊ ಆ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗೋವಂಥದ್ದು. ಸೆಕೆಂಡ್ A ಅಫರ್ಮ್, ಅಂದರೆ ಅಫರ್ಮೇಷನ್ ಮಾಡ್ಕೊಳ್ಳೋವಂಥದ್ದು. ಏನು ಬೇಕು ಅದನ್ನು ಒಂದು ಮಂತ್ರದ ಹಾಗೆ ಅದನ್ನೇ ಜಪ ಮಾಡ್ತಾ ಇದ್ದರೆ, ಈ ಹಳೆ ಕಾಲದ ಋಷಿ ಮುನಿಗಳು ಕಾಡಲ್ಲಿ ಹೋಗಿಬಿಟ್ಟು ತಪಸ್ಸು ಮಾಡ್ತಾಯಿದ್ರು, ಏನಾದರೂ ಒಂದು ಸಿದ್ಧಿ ಮಾಡ್ಕೋಬೇಕು ಅಂತಂದರೆ. ಆಗ ಏನು ಅವರು ಚಾಂಟಿಂಗ್ ಏನು ಮಾಡ್ತಾಯಿದ್ರು, ಬರೀ ಓಂ ಅಥವಾ ಓಂ ನಮಃ ಶಿವಾಯ ಅನ್ನುವಂಥ ಕೆಲವೊಂದು ಮಂತ್ರಗಳಿರ್ಬೋದು, ಬೀಜ ಮಂತ್ರಗಳಿರ್ಬೋದು, ಇಂಥದ್ದನ್ನು ಅವರು ಚಾಂಟಿಂಗ್ ಮಾಡ್ತಾಯಿದ್ರು. ಸೊ ಆಗ ಆ ಒಂದು ಏನು ಪಡ್ಕೋಬೇಕು ಅಂತಿದ್ದಾರೆ, ಒಂದು ಶಕ್ತಿ ಇರ್ಬೋದು, ಏನೋ ಒಂದು ಸಿದ್ಧಿ ಮಾಡ್ಕೋಬೇಕು ಅಂತ ಏನಿರ್ತಾರೆ ಅದು ಅವರಿಗೆ ಬೇಗ ಸಿದ್ಧಿ ಆಗಿಬಿಡ್ತಾಯಿತ್ತು. ಸೊ ಅದೇ ರೀತಿ ನಾವು ಈಗ ಅಫರ್ಮ್ ಮಾಡ್ತೀವಿ. ಇದು ಸೆಕೆಂಡ್ A. ಥರ್ಡ್ A ಅಟ್ರ್ಯಾಕ್ಟ್. ಅಂದರೆ ನೀವು ಫಸ್ಟ್ A ಅಲೈನ್ ಆಗಿದ್ದೀರಾ, ಸೆಕೆಂಡ್ A ಅಫರ್ಮ್ ಮಾಡ್ತಾ ಇದ್ದೀರಾ ಅಂತಂದರೆ ಥರ್ಡ್ A ಅಟ್ರ್ಯಾಕ್ಟ್. ಖಂಡಿತ ಅದು ಅಟ್ರ್ಯಾಕ್ಟ್ ಆಗೇ ಆಗುತ್ತೆ. ಸೊ ಎಲ್ಲೂ ಡೈವರ್ಟ್ ಆಗಲ್ಲ. ಸೊ ನಿಮ್ಮ ಮನಸ್ಸು ಬೇರೆ ಕಡೆ ಡೈವರ್ಟ್ ಆಗದೆ ಅದನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಫೋಕಸ್ ಮಾಡ್ತಾ ಹೋಗುತ್ತೆ. ಒಂದೇ ಕಡೆ ನಿಮ್ಮ ಆ ಒಂದು ಎನರ್ಜಿಯನ್ನು ನೀವು ಹಾಕ್ತಾ ಇದ್ದರೆ, ಎಫರ್ಟ್ ಹಾಕ್ತಾ ಇದ್ದರೆ ಅದು 10x ಫಾಸ್ಟಾಗಿ ನಿಮಗೆ ಅಟ್ರ್ಯಾಕ್ಟ್ ಆಗಿಬಿಡುತ್ತೆ. ಸೊ ಈ 3A ಅಲೈನ್, ಅಫರ್ಮ್, ಅಟ್ರ್ಯಾಕ್ಟ್, ಈ 3Aಯನ್ನು ಫಾಲೋ ಮಾಡ್ಕೊಳ್ಳಿ. ಈ ಒಂದು ಜರ್ನಲಿಂಗ್ ಮೆಥಡ್ ಏನು ಹೇಳಿದ್ದೆ, ಒಂದು ಸ್ಟ್ರಿಕ್ಟಾಗಿ ನೀವು ಫಾಲೋ ಮಾಡ್ತಾ ಬಂದಾಗ 10x ಫಾಸ್ಟಾಗಿ ನಿಮಗೆ ರಿಸಲ್ಟ್ಗಳು ಬರ್ತಾ ಹೋಗುತ್ತೆ. ಸೊ ಜರ್ನಲಿಂಗ್ ಬಗ್ಗೆ ಇನ್ನೂ ಡೀಟೇಲಾಗಿ ಮುಂದಿನ ವೀಡಿಯೋಸಲ್ಲಿ ತಿಳಿಸ್ತೀನಿ. ಹೇಗೆ ಜರ್ನಲಿಂಗ್ ಸ್ಟಾರ್ಟ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾಕೆಂದರೆ ತುಂಬ ಪ್ರಶ್ನೆಗಳು ಬರ್ತಾ ಇದೆ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು, ಗೈಡ್ ಮಾಡಿ ಅಂತ. ಸೊ ಈ ಜರ್ನಲಿಂಗ್ ಹೇಗೆ ನೀವು ಸ್ಟಾರ್ಟ್ ಮಾಡ್ಬೋದು, ಗ್ರ್ಯಾಟಿಟ್ಯೂಡ್ ಬಗ್ಗೆ ಜರ್ನಲ್ ಇರ್ಬೋದು ಅಥವಾ ವಿಶಸ್ ಬಗ್ಗೆ ಜರ್ನಲ್ ಇರ್ಬೋದು, ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು, ಸ್ಟೆಪ್ ಬೈ ಸ್ಟೆಪ್ ಹೇಗೆ ಫಾಲೋ ಮಾಡಬೇಕು ಅನ್ನೋದನ್ನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.